ರಾಜಕಾರಣ ಬದುಕು ಪ್ರಾರಂಭವಾಗಿದ್ದು ಶಾಸಕರಾಗಿ 1978ರಲ್ಲಿ ಜನತಾ ಪರಿವಾರದಿಂದ. ತದನಂತರ ನಮ್ಮ ಪ್ರಕಾಶನ ಜಮಾದಾರರವರು ಹೇಳಿದ್ದಾರೆ 2024ರವರೆಗೆ ಅಧಿಕಾರವೇ ಸಿಗಲಿಲ್ಲ ಅವರಿಗೆ. ಆದರೂ ಕೂಡ ತನಗೇನು 1978ರಲ್ಲಿ ಕ್ಷೇತ್ರದ ಜನ ಆಶೀರ್ವಾದ ಮಾಡಿ ಕರ್ನಾಟಕ ವಿಧಾನಸಭೆ ಆಯ್ಕೆ ಮಾಡಿ ಕಳಿಸಿದ ನಂತರ ಜವಾಬ್ದಾರಿತ ಹುದ್ದೆಯಲ್ಲಿದ್ದಾಗ 5 ವರ್ಷಗಳ ಕಾಲ ಸುಮಾರು 1983ರವರೆಗೆ ಅವ್ರು ಕೈಲಾದಷ್ಟು ಕೆಲಸ ಬಹಳ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನತೆಗೆ ಮಾಡಿದ್ದಾರೆ. ಆದಾಗ್ಯೂ ಕೂಡ 83ರ ನಂತರ 2004ರವರೆಗೆ ಅವ್ರಿಗೆ ಅಧಿಕಾರವೇ ಸಿಗಲಿಲ್ಲ, ಜನರ ಆಶೀರ್ವಾದನೆ ಮಾಡಿಲ್ಲ. ಆದರೂ ಕೂಡ ಧೃತಿಗೆಡದೆ ಕ್ಷೇತ್ರದ ಜನತೆಯ ಒಂದು ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಅಧಿಕಾರ ಹಿಂದೆ ಇದ್ದು ಕೂಡ ಕಾರ್ಯಕರ್ತರ ಸಲುವಾಗಿ, ಈ ಕ್ಷೇತ್ರದ ಜನತೆಯ ಪರವಾಗಿ, ಈ ಕ್ಷೇತ್ರದ ರೈತರ ಪರವಾಗಿ, ಈ ಕ್ಷೇತ್ರದ ಯುವಕರ ಪರವಾಗಿ, ಈ ಕ್ಷೇತ್ರದ ಅವಕಾಶ ವಂಚಿತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಶಿವಕುಮಾರ್ ನಾಟಿಕರ್ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಬೋದು. ಹಾಗಾದ್ರೆ ಅವರು ರಾಜಕಾರಣದ ಒಂದು ಅಧಿಕಾರದಲ್ಲಿ ಆರಿಸಿ ಬಿದ್ದು ರಾಜಕಾರಣ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಬೇರೆ ಬೇರೆ ತರನಾದ ರಾಜಕಾರಣ ಮಾಡ್ಬೋದಾಗಿದೆ ಪಾಟೀಲ್ ಸಾಹೇಬ್. ಅದನ್ನು ಸ್ವಲ್ಪ ಶಿವಕುಮಾರ್ ನಾಟಿಕರ್ ಅವರು ಹಿಂದೆ ಸ್ವಲ್ಪ ಇತಿಹಾಸ ತಿಳಿಯುವುದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನೀವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ವಿರೋಧ ಮಾಡುವುದು ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ವಿರೋಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ವಿರೋಧ ಮಾಡಬೇಕೆ ಹೊರತು ವೈಯಕ್ತಿಕವಾಗಿ ಅವರ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ಹೇಳಿಕೆಗಳು ಕೊಡುವುದಾಗಲಿ, ಅವರ ಘನತೆಗೆ ಚ್ಯುತಿ ಬರ್ತಕ್ಕಂಥ ಹೇಳಿಕೆ ನೀಡುವುದಾಗಲಿ, ಆ ರೀತಿ ಮಾಡುವುದು ಇದು ತೀವ್ರತರನಾದ ಖಂಡನೀಯ ಮತ್ತು ಖಂಡನಾರ್ಹ ಅಂತ ಹೇಳಿ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಖಂಡಗಳ ಪರವಾಗಿ ಕೂಡ ಹೇಳಲಿಕ್ಕೆ ಬಯಸ್ತೇವೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಶಾಸಕರಾದಂತಹ ಎಂ.ವೈ. ಪಾಟೀಲ್ ಸಾಹೇಬರು ಮತ್ತು ಶಾಸಕರ ಪುತ್ರರಾದಂತಹ ಅರುಣ್ ಪಾಟೀಲ್ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಮತ್ತು ಲೂಟಿ ಮಾಡ್ತಾ ಇದ್ದಾರೆ ಅಂತ ಏನು ತಾವು ಮನವಳಿಕೆ ಮಾಡಿದ್ದೀರಿ, ಅದು ಸರಿಯಾದದ್ದು ಆಗಿದ್ದೇ ಆದಲ್ಲಿ ನೀವು ದಾಖಲೆಗಳ ಸಮೇತ ಬಂದು ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿ, ನೀವು ದಾಖಲೆಗಳ ಮುಖಾಂತರ ಬಂದು ಕ್ಷೇತ್ರದ ಜನತೆ ಮುಂದೆ ಇಡಿ. ಎಂ.ಎಲ್.ಎ. ಸಾಹೇಬರು ಪುತ್ರರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ನೀವು ನಿರೂಪಿಸ್ರಿ. ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ, ಸರ್ಕಾರದ ಯೋಜನೆಗಳನ್ನು ತರುವುದರಲ್ಲಿ ನಿರತರಾಗಿದ್ದಾರೆ, ಕ್ಷೇತ್ರದ ಜನತೆಯ ಅಭಿವೃದ್ಧಿಗೋಸ್ಕರ ನಿರತರಾಗಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮಾತ್ರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ನಿರೂಪಿಸ್ತೀವಿ. ಅದಕ್ಕೆ ಒಂದು ಸೂಕ್ತವಾದ ವೇದಿಕೆ ನೀವು ಕಲ್ಪಿಸ್ರಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರೆ ಸುಖ ಸುಮ್ಮನೆ ಒಬ್ಬ ಹಿರಿಯ ರಾಜಕಾರಣಿಗೆ, ಒಬ್ಬ ಸಜ್ಜನ ರಾಜಕಾರಣಿಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಶಿವಕುಮಾರ್ ನಾಟಿಕರ್ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೀವು ಮಾತನಾಡುವಾಗ ಸ್ವಲ್ಪ ವಿವೇಚನೆಯಿಂದ ಮಾತನಾಡಬೇಕು. ಯಾಕಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿಧಿಸ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿ ಅವರು, ಅಷ್ಟೇ ಸಜ್ಜನ ರಾಜಕಾರಣಿ. ಅವರಿಗೆ ಮಾತನಾಡುವ ಸಂದರ್ಭದಲ್ಲಿ ಸ್ವಲ್ಪ ನಾವು ವಿವೇಚನೆಯಿಂದ, ಬದ್ಧತೆಯಿಂದ, ಪದಬಳಕೆಯ ಮೇಲೆ ಸ್ವಲ್ಪ ಗಂಭೀರತೆ ಪ್ರದರ್ಶನ ಮಾಡಬೇಕು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ದು ಏನಾದ್ರೂ ಆರೋಪ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಮಾಡಿ, ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಆ ಆರೋಪಕ್ಕೆ ನಾವು ಪ್ರತ್ಯಾರೋಪ ಮಾಡ್ತೇವೆ ಅಥವಾ ನೀವು ಆರೋಪ ಮಾಡಿ ಸರಿಯಲ್ಲ ಅಂತ ನಾವು ನಿರೂಪಿಸ್ತೇವೆ. ಆದ್ರೆ ವೈಯಕ್ತಿಕ ತೇಜೋವಧೆ ಮಾಡುವುದು, ವೈಯಕ್ತಿಕ ನಿಂದನೆ ಮಾಡುವುದು, ಆ ರೀತಿ ನಿಮಗೂ ಕೂಡ ಗೌರವ ಬರಬೇಕು, ನಿಮ್ಮ ವ್ಯಕ್ತಿತ್ವ ಕೂಡ ಅದು ಎತ್ತೆ ತಂದು ಕೊಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ